ಪ್ರೆಸ್ ಲಾರ್ಡ್. ಪ್ರೀತಿಯ ದೇವರ ಮಕ್ಕಳೇ, ನಾವು ಈ ದಿನ ದೇವರ ವಾಕ್ಯಗಳನ್ನು ಧ್ಯಾನಿಸಿಕೊಳ್ಳೋಣ. ಕೀರ್ತನೆಗಳು 12ನೇ ಅಧ್ಯಾಯ 5ನೇ ವಚನ. ಯೆಹೋವನು ಕುಗ್ಗಿದವರ ಬಾಧೆಯನ್ನು ನೋಡಿದ್ದೇನೆ, ಗತಿಯಿಲ್ಲದವರ ನೆರಳುವಿಕೆಯು ನನಗೆ ಕೇಳಿಸಿತು. ಈಗ ಎದ್ದು ಬಂದು ಅವರ ಇಷ್ಟಾರ್ಥವನ್ನು ನೆರವೇರಿಸಿ ಅವರನ್ನು ಸುರಕ್ಷಿತವಾಗಿ ಇರಿಸುವೆನು ಎಂದು ಹೇಳುತ್ತಾನೆ. ಹಲ್ಲೆಲೂಯಾ. ಪ್ರಿಯರು, ನಾವಿಲ್ಲಿ ನೋಡ್ತಾ ಇದ್ದೇವೆ, ಕುಗ್ಗಿದವರ ಬಾಧೆಯನ್ನು ನೋಡಿದ್ದೇನೆ. ಹಲ್ಲೆಲೂಯಾ. ಎಷ್ಟೋ ಜನರು ಕಣ್ಣೀರಿನಿಂದ ಇರ್ತಾರೆ, ಕುಗ್ಗಿ ಹೋಗ್ಬಿಟ್ಟಿರ್ತಾರೆ. ಹಲ್ಲೆಲೂಯಾ. ಮನಗುಂದಿ ಹೋಗ್ಬಿಟ್ಟಿರ್ತಾರೆ ಪ್ರಿಯರೇ. ಅವರು ತುಂಬ ವೇದನೆಯಲ್ಲಿ ಇರುವಾಗ ದೇವರಲ್ಲಿ ಅವರಿಗೆ ಹೇಳ್ತಾ ಇದ್ದಾನೆ, ಅವರನ್ನು ಸುರಕ್ಷಿತವಾಗಿ ಇರಿಸುವೆನು ಎಂದು ಹೇಳುತ್ತಾನೆ. ಹಲ್ಲೆಲೂಯಾ. ನೀವು ಅನುಭವಿಸ್ತಿರೋ ಪ್ರತಿಯೊಂದು ನೋವಿದ್ರಲ್ಲೂ ಕೂಡ ಆತನು ಹೇಳ್ತಾ ಇದ್ದಾನೆ, ನೀವು ಅನುಭವಿಸ್ತಾ ಇದ್ದೀರಾ, ಆದರೆ ನಾನು ಅವೆಲ್ಲದರಿಂದನೂ ನಿಮ್ಮನ್ನು ಬಿಡುಗಡೆ ಕೊಡ್ತೇನೆ, ಸುರಕ್ಷಿತವಾಗಿ ಇರಿಸುತ್ತೇನೆ ಎಂದು ನಿಮಗೆ ವಾಗ್ದಾನ ಮಾಡುತ್ತೇನೆ ಅಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರಿಯರೇ, ನೋಡಿದ್ರ, ಮನುಷ್ಯರಾದರೂ ನೋಡ್ತೇವೆ ಈಗಿನ ಕಾಲದಲ್ಲಿ ನಾವು, ಹಲ್ಲೆಲೂಯಾ, ನಾನು ನಿನ್ನ ಜೊತೆಗಿರ್ತೇನೆ, ನಾನು ನಿನಗೆ ಸಹಾಯ ಮಾಡ್ತೇನೆ ಅಂತ ಹೇಳ್ತಾರೆ. ಆದರೆ ಆ ಟೈಮ್ ಬರೋವಾಗನೇ ಯಾರೂ ಕೂಡ ನಮ್ಮ ಜೊತೆಯಾಗಿರೋದಿಲ್ಲ. ಹಲ್ಲೆಲೂಯಾ. ಒಬ್ಬರೇ ಹೋರಾಡಬೇಕಾಗುತ್ತೆ. ಆ ಪರಿಸ್ಥಿತಿಯಲ್ಲಿ ದೇವರನ್ನೇ ನೀವು ವಾಗ್ದಾನ ಕೊಡ್ತಾ ಇದ್ದಾನೆ, ನಾನು ನಿನ್ನ ಜೊತೆಗಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಪ್ರಿಯರೇ. ಸುರಕ್ಷಿತವಾಗಿ ಇರಿಸ್ತೇನೆ. ಹಲ್ಲೆಲೂಯಾ. ನಮ್ಮ ನರಳುವಿಕೆ ಆಗಿರ್ಬೋದು, ನಮ್ಮ ಕಷ್ಟ ಆಗಿರ್ಬೋದು, ನಮ್ಮ ಕಣ್ಣೀರಾಗಿರ್ಬೋದು, ನಮ್ಮ ವೇದನೆ ಆಗಿರ್ಬೋದು, ಪ್ರತಿಯೊಂದು ನೋವನ್ನು ಕೂಡ ನೀನು ಅನುಭವಿಸ್ತಾ ಇದ್ದೀಯಾ, ದೇವರಲ್ಲಿ ನೀವು ವಾಗ್ದಾನ ರೂಪವಾಗಿ ಕೊಡ್ತಾ ಇದ್ದಾನೆ, ನಾನು ನಿನ್ನ ಜೊತೆಗಾಗಿರ್ತೇನೆ ಅಂತ. ಹಲ್ಲೆಲೂಯಾ. ಸುರಕ್ಷಿತವಾಗಿ ನಾನು ಇರಿಸ್ತೇನೆ ಅಂತ ಹೇಳ್ತಾ ಇದ್ದಾನೆ. ನೀನು ಒಂದು ವೇಳೆ ಯುದ್ಧಕ್ಕೆ ಹೋಗ್ಬೋದು. ಹಲ್ಲೆಲೂಯಾ. ಯುದ್ಧ ಅಂದರೆ ಪ್ರಿಯರೇ, ನೀನು ಎಷ್ಟೇ ಕಷ್ಟ ಬರಲಿ, ನಾನು ಜಯಿಸ್ತೇನೆ ಎಲ್ಲ ಶೋಧನೆ ಅಂತ ನೀನು ಯುದ್ಧದಲ್ಲಿ ಸೈತಾನ ಜೊತೆ ಹೋರಾಡುತ್ತಿರುವಾಗ ದೇವರು ನಿನಗೆ ಸಹಾಯ ಮಾಡ್ತಾನಂತೆ, ಸುರಕ್ಷಿತವಾಗಿ ನೀನು ಇರಿಸ್ತಾನಂತೆ. ನಿನಗೆ ಪ್ರತಿ ಒಂದರಲ್ಲೂ ಕೂಡ ಏನೇ ಸಮಸ್ಯೆ ಬಂದರೂ ಕೂಡ ಆತನು ಅದರಿಂದ ಯಾವ ರೀತಿ ಬಗೆಹರಿಸ್ಬೇಕು, ಯಾವ ರೀತಿ ನೀನು ಸುರಕ್ಷಿತವಾಗಿ ಇಟ್ಕೊಳ್ಬೇಕು, ಹಲ್ಲೆಲೂಯಾ, ಯಾವ ರೀತಿಯಾಗಿ ಸುರಕ್ಷಿತವಾಗಿ ಸ್ಥಳದಲ್ಲಿ ಇರಿಸ್ಬೇಕೆಂದಾಗಿ ಆತನು ಇಲ್ಲಿ ಆಲೋಚನೆಗಳನ್ನು ಮಾಡ್ತಾ ಇದ್ದಾನಂತೆ. ನಿನ್ನ ಪರವಾಗಿಯೇ ಆತನು ಆಲೋಚನೆ ಮಾಡ್ತಾ ಇದ್ದಾನಂತೆ. ಅವು ಹಲ್ಲೆಲೂಯಾ ನಮ್ಮ ಹಿತಕ್ಕೋಸ್ಕರನೇ, ಹಲ್ಲೆಲೂಯಾ, ನಮ್ಮ ಹಿತಕ್ಕೋಸ್ಕರನೇ, ನಮ್ಮ ಒಳ್ಳೆಯದಕ್ಕೋಸ್ಕರನೇ ಆತನು ಆಲೋಚನೆ ಮಾಡ್ತಾ ಇದ್ದಾನಂತೆ ಪ್ರಿಯರೇ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ದೇವರನ್ನು ಇನ್ನೂ ಹೆಚ್ಚಾಗಿ ಸಂಪೂರ್ಣವಾಗಿ ಗ್ರಹಿಸಿಕೊಳ್ಬೇಕು. ಹಲ್ಲೆಲೂಯಾ. ಸಂಪೂರ್ಣವಾಗಿ ಗ್ರಹಿಸಿಕೊಳ್ಬೇಕು. ನಾವು ನೋಡ್ತೇವೆ, ನನಗೆ ದೇವರು ವಾಗ್ದಾನ ಮಾಡಿದ್ರು, ದೇವ್ರನ್ನ ಜೊತೆ ಇರ್ತೀನಿ ಅಂತ ಹೇಳಿದರು. ಇಂಥ ಕಷ್ಟವಾದ ಸಮಯದಲ್ಲಿ ಬರುವಾಗ ನಾನು ಒಬ್ಬನೇ ಹೋರಾಡ್ತಿದ್ದೇನೆ, ನಾನು ಒಬ್ಬಳೇ ಹೋರಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ನನ್ನ ಜೊತೆಯಾಗಿ ಯಾರೂ ಇಲ್ಲ ಅಂತ ನೀನು ಯೋಚನೆ ಮಾಡ್ತಾ ಇದ್ದೀಯಾ? ನಿನ್ನ ಪಕ್ಕದಲ್ಲಿನೇ ಇದ್ದಾನೆ ದೇವರು, ಅದನ್ನು ನೀನು ಗ್ರಹಿಸಿಕೊಳ್ಬೇಕು. ಹಲ್ಲೆಲೂಯಾ. ನಿನ್ನ ಪಕ್ಕದಲ್ಲಿನೇ ಇದ್ದಾರೆ ಅವರು, ನಿನಗೆ ಆಲೋಚನೆ ಕೊಡ್ತಾ ಇದ್ದಾರೆ, ನಿನಗೆ ಒಳ್ಳೆ ರೀತಿಯಿಂದ ಮಾರ್ಗದರ್ಶಿ ಹೇಳ್ತಾ ಇದ್ದಾರೆ, ಅವರು ನಿನಗೆ ಮಾರ್ಗ ತೋರಿಸ್ತಾ ಇದ್ದಾರೆ. ಅವರು ಅದನ್ನು ನೀನು ಗ್ರಹಿಸಿಕೊಳ್ತಾ ಇಲ್ಲ ಅಷ್ಟೇ. ಹಲ್ಲೆಲೂಯಾ. ಅದನ್ನು ನೀನು ಗ್ರಹಿಸಿಕೊಂಡಾಗ ನಿಜವಾಗಲೂ ಒಳ್ಳೆ ರೀತಿಯಿಂದಾಗಿ ನೀನು ಬದಲಾಗ್ತೀಯ. ಹಲ್ಲೆಲೂಯಾ. ಒಳ್ಳೆ ರೀತಿಯಿಂದಾಗಿ ನೀನು ಬದಲಾಗ್ತೀಯ ಅಂತ ದೇವರಲ್ಲಿ ಹೇಳ್ತಾ ಇದ್ದಾನೆ ಪ್ರಿಯರೇ. ನೋಡಿದ್ರ, ಮನುಷ್ಯರು ನಮಗೆ ಎಷ್ಟೇ ಹೇಳಿದ್ರು ಕೂಡ ಆ ಸಮಯದಲ್ಲಿ ಜೊತೆ ಯಾರೂ ಬರೋದಿಲ್ಲ. ನಾನು ಇರ್ತೀನಿ, ನಾನು ಬರ್ತೀನಿ, ನಾನು ನೋಡ್ತೀನಿ, ನಾನು ಜೊತೆ ಮಾತಾಡ್ತೀನಿ, ನಿಂತ್ಕೊಂಡು ನಿನ್ನ ಪರವಾಗಿ ನಾನು ಮಾತಾಡ್ತೀನಿ, ನಾನು ಸಹಾಯ ಮಾಡ್ತೀನಿ ಅಂತ ಮಾತಿಂದ ಹೇಳ್ತಾರೆ ಹೊರತು ಮಾಡಿ ತೋರಿಸೋದಿಲ್ಲ. ಆದರೆ ನಮ್ಮ ದೇವರಲ್ಲಿ ಹೇಳ್ತಾ ಇದ್ದಾನೆ, ಹಲ್ಲೆಲೂಯಾ, ನಿನಗೆ ಮಾತಿಂದ ಹೇಳೋದಕ್ಕಿಂತ ಮುಂಚೆನೇ ಮಾಡಿ ಆತನು ತೋರಿಸುತ್ತಾನೆ ಪ್ರಿಯರೇ. ಯಾಕೆಂದರೆ ಆತನಿಗೆ ಗೊತ್ತು, ನಿಮಗೆ ಆತನು ವಾಗ್ದಾನ ಮಾಡಿ ನಾನು ಕೊಡ್ತೇನೆ ಅಂತ ಹೇಳಿದ್ರೆ ಅಪನಂಬಿಕೆಯಲ್ಲಿ ನಾವು ಬಿದ್ದಿರ್ತೇವೆ. ಆಗ ದೇವರು ಅದನ್ನು ಮಾಡಿ ತೋರಿಸುವಾಗ ಆ ಮಾತು ನಿಜವೆಂದು ನೀನು ಗ್ರಹಿಸಿಕೊಳ್ತೀಯ ಅಂತ ಬ್ರದರ್ ಅಂಡ್ ಸಿಸ್ಟರ್. ಹಲ್ಲೆಲೂಯಾ. ಅವತ್ತು ನೀನು ಗ್ರಹಿಸಿಕೊಳ್ಳುತ್ತೀಯ ಅಂತೆ. ದಾರಿದ್ರನನ್ನು ಧೂಳಿನಿಂದೆತ್ತಿ ಬಂಡೆಯ ಮೇಲೆ ನಿಲ್ಲಿಸಿರುವೆ, ದಾರಿದ್ರನನ್ನು ಧೂಳಿನಿಂದೆತ್ತಿ ಬಂಡೆಯ ಮೇಲೆ ನಿಲ್ಲಿಸಿರುವೆ,
ನಿನ್ನ ಪ್ರೀತಿ ಹರಿಯದೆ ನಾ ಹೋದರು ದೇವಾ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಪ್ರೀತಿ ಹರಿಯದೆ ನಾ ಹೋದರು, ಕರುಣಿಸಿದೆ ಅಪ್ಪ ನನ್ನ ಆತ್ಮವ, ಕರುಣಿಸಿದೆ ಅಪ್ಪ ನನ್ನ ಆತ್ಮವ. ಮನ ತುಂಬಿ ಹಾಡುವೆ యేసయ్య, ಮನಸಾರೆ ಸ್ತುತಿಸುವೆ ನಿನ್ನನ್ನು. ಹಲ್ಲೆಲೂಯಾ. ಥ್ಯಾಂಕ್ ಯು ಆಲ್ ಟು ಮೈ ಗಾಡ್ ಬ್ಲೆಸ್ ಯು. ಆಮೆನ್. ಪ್ರೈಸ್ ಲಾರ್ಡ್.